2,000 ಕೋಟಿ ರೂಪಾಯಿ ಅಷ್ಟು ಆಸ್ತಿಗಳನ್ನು ಈಗಲೇ ಸರ್ಕಾರ BDA ವಶಕ್ಕೆ ತೆಗೆದುಕೊಂಡಿದೆ. ಈ ವಿಚಾರವನ್ನು ತಮಗೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇನ್ನೊಂದು BDA ವತಿಯಿಂದ ಒಂದು ಪ್ರಮುಖವಾದಂಥ ಅನೌನ್ಸ್ಮೆಂಟ್ ಏನಂದರೆ 3,502 ಭೂ ಮಾಲೀಕರು ಆಸ್ತಿಯನ್ನು ಶಿವರಾಮ್ ಕಾರಂತ್ ಲೇಔಟ್ಗೆ ಕೊಟ್ಟಿದ್ದರು. ಅನೇಕ ನಾನಾ ಕಾರಣದಿಂದ ಅವ್ರು ಯಾರಿಗೂ ಕೂಡ ಸೈಟ್ಗಳನ್ನು ಕೊಡೋಕ್ಕಾಗಿರಲಿಲ್ಲ. ಕೆಲವರು ವಾಪಸ್ಸು ಕೋರ್ಟ್ಗೆ ಹೋಗಿದ್ದರು, ಕೆಲವರು ಭೂ ಮಾಲೀಕರು ಬೇರೆಯವರು ಮಾರ್ಕೊಂಡಿದ್ರು, ಕೆಲವು ಏನೇನೋ ಅಡಚಣೆಗಳಿತ್ತು. ಸೊ ಅದಕ್ಕೆ ಕೋರ್ಟಿಂದನೂ ಕೂಡ ನಾವು ಪರ್ಮಿಷನ್ ತೆಗೆದುಕೊಂಡು 18,000 ಜನರಿಗೆ ಸೈಟನ್ನು, ಭೂ ಮಾಲೀಕರ ಸೈಟನ್ನು 18,000 ಸೈಟ್ಗಳನ್ನು 15ನೇ ತಾರೀಕಿಂದನೇ ಅವ್ರಿಗೆ ನೆಕ್ಸ್ಟು ನಾಳೆ ಎಲ್ಲ ನಾಳಿದ್ದಿಂದ 15ನೇ ತಾರೀಕಿಂದ ಅದನ್ನು ನೋಟಿಫೈ ಮಾಡಿ ಅವರು 15ನೇ ತಾರೀಕಿಂದನೇ ಅವರ ದಾಖಲೆಗಳನ್ನು ಒದಗಿಸ್ಕೊಟ್ಟು ಅವ್ರಿಗೆಲ್ಲ ಪ್ರೋಸೆಸ್ಸು ಅದಕ್ಕೆಲ್ಲ ಕಂಪ್ಯೂಟರೈಸೇಷನ್ ನಾವು ಮಾಡಿದ್ದೀವಿ. ಅವರೆಲ್ಲರೂ ಕೂಡ 15ನೇ ತಾರೀಕಿಂದನೇ ತೆಗೆದುಕೊಳ್ಳಿಕ್ಕೆ ಅವಕಾಶವನ್ನು ಮಾಡಿಕೊಡ್ತೇವೆ. ಇನ್ನೊಂದು ಅವಕಾಶವನ್ನು ನಾವು ಮಾಡಿಕೊಟ್ಟಿದ್ದು, ಕೆಲವರು 2 ಎಕರೆ ಇರೋರು, ಕೆಲವು 1 ಎಕರೆ ಇರೋರು, ಕೆಲವು ಇನ್ನೂ ಜಾಸ್ತಿ ಇರೋರು, ನಿಮ್ಗೆ ಯಾರು ಒಂದು ಜಾಗದಲ್ಲಿ ಸ್ವಲ್ಪ ದೊಡ್ಡ ಸೈಟ್ ಬೇಕು ಅಂದರೂ ಕೂಡ ನಾವು ಮಾಡಿಕೊಡ್ತೀವಿ ಅಂತ ಹೇಳಿದ್ದು. ಅದಕ್ಕೆ ಕೆಲವರು ಮಾತ್ರ ಅರ್ಜಿಗಳನ್ನು ಕೊಟ್ಟಿದ್ದಾರೆ. ಎಷ್ಟು ಜನ ಕೊಟ್ಟಿದ್ದಾರೆ? BDA ಕಮಿಷನರ್ ಇದ್ದಾರೆ 7, ಬರೀ 7-8 ಜನ ಮಾತ್ರ ಕೊಟ್ಟಿದ್ದಾರೆ. ಇನ್ನು ಯಾರು ಕೊಟ್ಟರು ಕೂಡ ನೋಡೋಣ, ವಿ ವಿಲ್ ಎಕ್ಸಾಮಿನ್ ದಟ್. ಸೊ ಅಂಥವ್ರಿಗೆ 1 ಎಕರೆ ಯಾರು ಇತ್ತು ಅಂತಂದರೆ ಒಂದೇ ಜಾಗದಲ್ಲಿ 9,583 ಅಡಿ ಅವ್ರಿಗೆ ಕೊಡಬೇಕಾಗ್ತದೆ. ಆ ಪ್ರಕಾರ 1 ಎಕರೆ, 2 ಎಕರೆ, 3 ಎಕರೆ, 4 ಎಕರೆ ಮಾಡಿ ಒಂದೇ ಜಾಗದಲ್ಲಿ ಸ್ವಲ್ಪ ಹೈ ರೈಸ್ಗೆ ಅವಕಾಶಗಳನ್ನು ಮಾಡಿಕೊಡ್ಬೇಕು ಅನ್ನೋ ದೃಷ್ಟಿಯಿಂದ ವರ್ಟಿಕಲ್ ಹೋಗಲಿ ಅಂಥೇಳಿ ನಾವು ಮಾಡ್ತಾಯಿದ್ದೇವೆ. 15ನೇ ಮೇಯಿಂದ ಅಂದರೆ ನಾಳಿದ್ದಿಂದನೇ ಈ ಭೂ ಮಾಲೀಕರಿಗೆ ಎಲ್ಲರಿಗೂ ಕೂಡ ಏನು 3,052 ಭೂ ಮಾಲೀಕರಿದ್ದಾರೆ ಅವ್ರಿಗೆ ಸೆಂಟ್ರ್ ಫಾರ್ ಗವರ್ನೆನ್ಸ್ ಅವರಿಂದ ಒಂದು ಸಾಫ್ಟ್ವೇರನ್ನು ನಾವು ತಯಾರು ಮಾಡಿ ಆ ಸಾಫ್ಟ್ವೇರ್ ಮುಖಾಂತರ ಯಾರೆಲ್ಲರೂ ಕೂಡ ಹಂಚುವಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೇವೆ. ಇದು ಶಿವರಾಮ್ ಕಾರಂತ್ ಲೇಔಟ್ನಲ್ಲಿ ಈ ಒಂದು ತೀರ್ಮಾನವನ್ನು ನಾವು ತೆಗೆದುಕೊಂಡಿದ್ದೇವೆ. ಇದಲ್ಲದೆ BDAನವರು ಈಗಾಗಲೇ ನಾನು 38D ವಿಚಾರ ಹೇಳಿದ್ದೇನೆ. ಇದಕ್ಕೆ ಕಾನೂನು ಏನೇನು ಚೌಕಟ್ಟಿದೆ ಅದನ್ನೆಲ್ಲ ಕೂಡ ನಾವು ನೆಕ್ಸ್ಟ್ ಕ್ಯಾಬಿನೆಟ್ ತೆಗೆದುಕೊಂಡು ಸರಿ ಮಾಡ್ತೇವೆ. ಅಷ್ಟರೊಳಗೆ ಅವರೆಲ್ಲ ಪ್ರೋಸೆಸ್ ಮಾಡ್ಕೊಳ್ಳಿಕ್ಕೆ, ಅರ್ಜಿ ಹಾಕ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ತೇವೆ. ಇದಲ್ಲದೆ ಕೆಂಪೇಗೌಡ ಜಯಂತಿ ದಿನ ವಿಶೇಷವಾಗಿ ಗ್ರೀನ್ ಬ್ಯಾಂಗ್ಳೂರ್ ಮಾಡಬೇಕು ಅಂಥೇಳಿ ಎಲ್ಲ ಸಂಘ ಸಂಸ್ಥೆಗಳು, ಶಿಕ್ಷಣ ಸಂಸ್ಥೆಗಳು ಎಲ್ಲರೂ ಕೂಡ ನಾವು ಮಾತಾಡಿ ಸುಮಾರು 15 ಲಕ್ಷ ಸಸಿಗಳನ್ನು ನೆಡಬೇಕು ಬೆಂಗಳೂರಿನಲ್ಲಿ ಅಂಥೇಳಿ ನಾವು ತೀರ್ಮಾನವನ್ನು ನಾವು ಮಾಡಿದ್ದೇವೆ. ಒಂದೇ ದಿನ 15 ಲಕ್ಷ ಸಸಿಗಳು. ಕೆಲವು ಎಲ್ಲ ಕಾಲೇಜವರು, ಸರ್ಕಾರಿ ನೌಕರು, ವಾಲಂಟಿಯರ್ಸು, NGOಗಳು ಎಲ್ಲರಿಗೂ ಕೂಡ ಈ ಒಂದು ದಿನ ಅವಕಾಶವನ್ನು ನಾವು ಮಾಡಿಕೊಡ್ತಾ ಇದ್ದೇವೆ. ಕೆಂಪೇಗೌಡರ ಆದರ್ಶ ಏನಿತ್ತು ಆ ಆದರ್ಶದ ಅನುಗುಣವಾಗಿ ಬೆಂಗಳೂರು ನಗರದ ಇತಿಹಾಸ ಏನಿತ್ತು ಆ ಇತಿಹಾಸವನ್ನು ಉಳಿಸ್ಕೊಳ್ಳಿಕ್ಕೆ ಸುಮಾರು ಈ ಒಂದು ಪ್ರಾಧಿಕಾರ 50 ವರ್ಷ ಆಗಿದೆ. BDAಗೆ ಈ 50 ವರ್ಷದ ಸುವರ್ಣ ವರ್ಷ ಮಹೋತ್ಸವದ ಸಂದರ್ಭದಲ್ಲಿ ಈ ಒಂದು ಹಸಿರು ಹೊದಿಕೆಯನ್ನು ಮಾಡಿಕೊಳ್ಳಿಕ್ಕೆ ಈ ಅವಕಾಶವನ್ನು ನಾವು ಮಾಡಿಕೊಡ್ತಾ ಇದ್ದೇವೆ. ಇದು 27ನೇ ತಾರೀಕು ಜೂನ್ 2000ರಂದು ನಮ್ಮ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇದಲ್ಲದೆ ಪೆರಿಫೆರಲ್ ರಿಂಗ್ ರೋಡು ಬಿಸ್ನೆಸ್ ಕಾರಿಡಾರ್ ಅಂತ ಹೆಸರನ್ನು ಇಟ್ಟು ಈಗಾಗಲೇ ನೋಟಿಫಿಕೇಷನ್ ಕರೆದಿದ್ದೇವೆ. 80% ಅಷ್ಟು ಈಗಾಗಲೇ ಜನ ಫಸ್ಟ್ ಫೇಸ್ನಲ್ಲಿ ರೈತರೆಲ್ಲ ನಮಗೆ ಅನುಮತಿ ಕೊಟ್ಟಿದ್ದಾರೆ. ಟೆಂಡರ್ ಕೂಡ ಕರೆದಿದ್ದೇವೆ, ಕೆಲಸ ಆಗ್ತಾಯಿದೆ. ಸೆಕೆಂಡ್ ಫೇಸ್ ಕೂಡ ಈಗಾಗಲೇ ನಾವು ನೋಟಿಫಿಕೇಷನ್ ಕಂಪ್ಲೀಟ್ ಮಾಡಿದ್ದೇವೆ, ಈಗಾಗಲೇ ನಡೀತಾ ಇದೆ. ರೈತಗಳೆಲ್ಲ ಮುಂದಕ್ಕೆ ಬರ್ತಾ ಇದ್ದಾರೆ. ಈಗೇನು ನಾವು ಕೊಟ್ಟಿದ್ದೇವೆ ಬಹುಶಃ ದೇಶದ ಉದ್ದಗಲು ಕೂಡ ಯಾವ ರಾಜ್ಯದಲ್ಲೂ ಈ ರೀತಿ ಅವರಿಗೆ ಬೆನಿಫಿಟ್ ಇರಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಬೆನಿಫಿಟನ್ನು ನಾವು ನಮ್ಮ ಭೂ ಮಾಲೀಕರಿಗೆ ಕೊಟ್ಟಿದ್ದೇವೆ. ಸೊ ಅದು ಕೂಡ ಆಗ್ತಾಯಿದೆ. ಈಗ ಎಲೆಕ್ಟ್ರಾನಿಕ್ ಸಿಟಿಯಿಂದ ಮೈಸೂರು ರೋಡ್ವರೆಗೂ ಏನಿದೆ ಅವತ್ತು ಹಿಂದೆ ನೋಟಿಫಿಕೇಷನ್ ಆಗಿತ್ತು, ಅದನ್ನು ಕೂಡ ಈಗ ನಾನು ಇನ್ನೊಂದು 3-4 ದಿನದಲ್ಲೇ ನನಗೆ ಫೈಲ್ ಬಂದಿದೆ ನಮ್ಮ ಸರ್ಕಾರಕ್ಕೆ BDA ವತಿಯಿಂದ.
ಅದನ್ನು ಕೂಡ ಫೈನಲ್ ನೋಟಿಫಿಕೇಶನ್ ಮಾಡಲಿಕ್ಕೆ ಹೊಸೂರು ರಸ್ತೆಯಿಂದ ಮೈಸೂರು ರಸ್ತೆವರೆಗೂ 33 ಕಿಲೋಮೀಟ್ರು ಬೆಂಗಳೂರು ಬಿಸ್ನೆಸ್ ಕಾರಿಡಾರ್ ಸೌತ್ನಲ್ಲಿ ಅದು ಕೂಡ ಹೊಸ ರಸ್ತೆ. ಈಗೇನು ಒಂದೇ ಸ್ಕೀಮಲ್ಲಿ ನಾವು ಕೊಟ್ಟಿದ್ದೇವೆ ಅಲ್ಲಿ ಯಾವ ರೀತಿ ಕೊಟ್ಟಿದ್ದೇವೆ, 35% ಕಮರ್ಷಿಯಲ್ಲು ಆ ರೋಡ್ ಪಕ್ಕ, ರೆಸಿಡೆನ್ಷಿಯಲ್ ಬೇಕಾದರೆ 40%, ಇಲ್ಲ ಅಂದರೆ ಅವ್ರಿಗೆ 2 times ದಿ ವ್ಯಾಲ್ಯೂ TDR, ಇಲ್ಲ ಅಂತಂದರೆ 2 ಪಟ್ಟು ಹಣ. ಕಾನೂನಲ್ಲಿ ಅವಕಾಶ ಇರಲಿಲ್ಲ, ಆದರೂ ಕೂಡ ನಾವು ಸ್ಪೆಷಲಾಗಿ ಅವ್ರಿಗೆ ಈ ರಸ್ತೆ ಆಗಬೇಕು ಅನ್ನೋ ದೃಷ್ಟಿಯಿಂದ BDAನಲ್ಲಿ ನಮಗೆ 2 ಪಟ್ಟು ಕೊಡೋಕ್ಕೆ ಅವಕಾಶ ಇರಲಿಲ್ಲ. ಸ್ಪೆಷಲ್ ಆ್ಯಕ್ಟ್ ಇದೆ ನಮಗೆ. ಆದರೂ ಕೂಡ ನಮ್ಮ ಈ ಭಾಗದ ರೈತರುಗಳಿಗೆ ಭೂ ಮಾಲೀಕರಿಗೆ ಅನುಕೂಲ ಆಗಲಿ ಅಂತೇಳಿ ನಮ್ಮ ಏನು ರಿಜಿಸ್ಟ್ರೇಷನ್ ವ್ಯಾಲ್ಯೂ ಇದೆ ಆ ಪ್ರಕಾರ 2 ಪಟ್ಟು ಕೊಟ್ಟು, 2 ಪಟ್ಟು TDR ಕೊಟ್ಟು, FIR ಕೊಟ್ಟು, ಯಾರು FIR ಈ ರೀತಿ 5 ಯೋಜನೆಗಳನ್ನ ಆಯ್ಕೆ ಮಾಡಿ ಕೊಟ್ಟಿದ್ದೇವೆ. ಯಾವುದು ಬೇಕಾದ್ರೂ ಅವರು ಆಯ್ಕೆ ಮಾಡ್ಕೊಳ್ಬೋದು. ಭಾಳ ಜನ ಶಾಸಕರು ಮಂತ್ರಿಗಳ ಆಸ್ತಿಗಳಿತ್ತು, ಅವರು ಕೂಡ ಎಲ್ಲರೂ ಕೂಡ ಮುಂದೆ ಬಂದು ಈಗಾಗಲೇ ದಾಖಲೆಗಳನ್ನು ತೆಗೆದುಕೊಂಡಿದ್ದಾರೆ. ಈಗಾಗಲೇ ಎಲ್ಲ ಮುಂದೆ ಬಂದು ಅವರು ಕೂಡ ಇದು ಒಳ್ಳೆ ಸ್ಕೀಮ್ ಮಾಡಿದ್ದೀರಿ ಅಂತೇಳಿ ಬೆಂಗಳೂರನ್ನ ಡಿಕಂಜೆಸ್ಟ್ ಮಾಡಲಿಕ್ಕೆ ಆ ಒಂದು ಬೆಂಗಳೂರು ಬಿಸ್ನೆಸ್ ಕಾರಿಡಾರ್ ರಸ್ತೆ ಇದನ್ನು ಎಕ್ಸಿಬಿಷನ್ ಸೆಂಟ್ರಿಂದ ಹಿಡಿದು ಈ ಕಡೆ ಎಲೆಕ್ಟ್ರಾನಿಕ್ ಸಿಟಿವರೆಗೂ ವೈಟ್ ಫೀಲ್ಡ್ ಮೇಲೆ ಹೊಸಕೋಟೆ ಪಕ್ಕದಲ್ಲಿ ಹೋಗಿ ಈ ಕಡೆ ಏರ್ಪೋರ್ಟ್ ರೋಡಲ್ಲಿ ಹೋಗಿ ತಿರ್ಗಾ ಮೈಸೂರು ರೋಡ್ ಎಲೆಕ್ಟ್ರಾನಿಕ್ ಸಿಟಿಯಿಂದ ಬನ್ನೇರುಘಟ್ಟದಿಂದ ಮೈಸೂರು ರೋಡು ಆ ವೀವರ್ ಏನಿದೆ ಅಲ್ಲಿ ಇದು ಮಾತ್ರ ಸ್ವಲ್ಪ ಡಿವಿಯೇಷನ್ ಮಾಡಿದ್ವಿ. ಅಲ್ಲಿ ವಿಪರೀತ ಮನೆಗಳಿರೋದ್ರಿಂದ ಸ್ವಲ್ಪ ಡಿವಿಯೇಷನ್ ಮಾಡಿದ್ವಿ ನಾವು. ಅದು ಬಿಟ್ಟರೆ ಇದು ಕೂಡ ನಾವು ಜಾಗೃತವಾಗಿ ಈ ಕೆಲಸನ ಮಾಡಬೇಕು ಅಂತೇಳಿ ಅಟ್ ನೋ ಕಾಸ್ಟ್ ಎನಿ ಯಾವ ಸಂದರ್ಭದಲ್ಲೂ ಕೂಡ ನಾವಂತೂ ಡಿನೋಟಿಫೈ ಮಾಡೋದಿಲ್ಲ. ಇದನ್ನು ಕೆಲವರು ಕೋರ್ಟ್ಗೆ ಹೋಗಿರ್ಬೋದು, ಕೆಲವರು ಹೋರಾಟ ಮಾಡ್ತಾ ಇರ್ಬೋದು, ಕೆಲವರು ಸಮಾಧಾನ ಇಲ್ಲ ಅಂತ ಹೇಳಿರ್ಬೋದು. ಆದರೆ ಇದಕ್ಕಿಂತ ಸಮಾಧಾನ, ಇದಕ್ಕಿಂತ ಬೆಸ್ಟ್ ಆಪರ್ಚುನಿಟಿ, ಇದಕ್ಕಿಂತ ಬೆಸ್ಟು ಇದನ್ನು ಸ್ಕೀಮನ್ನು ಇಡೀ ದೇಶದಲ್ಲೇ ಕೂಡ ನಾನು ಬಾಂಬೆಲಿ ನೋಡಿದ್ದೀನಿ. ಅಲ್ಲಿ ಬರೀ 12.5% ಕೊಡ್ತಾ ಇದ್ದಾರೆ. ಇಂಟರ್ನ್ಯಾಷನಲಿ ಆ ಏರ್ಪೋರ್ಟ್ಗೆ ತೆಗೆದುಕೊಂಡಿರೋಂಥ ಕಡೆ ಬರೀ 12.5% ಭೂಮಿ ಕೊಡ್ತಾ ಇದ್ದಾರೆ. ನಾವು ಆ ಕೆಲಸ ಮಾಡ್ತಾಯಿಲ್ಲ. ನಾವು 35% ಕಮರ್ಷಿಯಲ್ಲು, 40% ರೆಸಿಡೆನ್ಷಿಯಲ್ಲು, ಆ ರೋಡ್ ಪಕ್ಕದಲ್ಲೇ ಅವರಿಗೆ ಕಮರ್ಷಿಯಲ್ ಕೊಡುವಂಥ ತೀರ್ಮಾನವನ್ನು ನಾವು ಮಾಡಿದ್ದೇವೆ. 65 ಮೀಟ್ರ್ ರೋಡು, 35% ರಸ್ತೆ, ಇಂಥದೆಲ್ಲ ಕೂಡ ನಾವು ಮಾಡ್ಕೊಂಡು ಬಂದಿದ್ದೇವೆ. ಸೊ ಬೆಂಗಳೂರು ವತಿಯಿಂದ ಇಂಥ ತೀರ್ಮಾನವನ್ನು ಮಾಡಿದ್ದೇವೆ. ಇನ್ನೊಂದು BDAಯಿಂದ ಇನ್ನೊಂದು ವಿಶೇಷವಾದಂಥ ಅನೌನ್ಸ್ಮೆಂಟ್ ಏನಿದೆ ಅಂತಂದರೆ, ವೈಟ್ ಫೀಲ್ಡಲ್ಲಿ 1900 ಮನೆಗಳನ್ನು ಕಟ್ಟಿದ್ದೇವೆ. ವೈಟ್ ಫೀಲ್ಡ್ನಲ್ಲಿ ಮೊನ್ನೆ 1900 ಮನೆಗಳನ್ನು ಕೊಟ್ಟಿದ್ದೇವೆ. 1 BHK ಮನೆ 760 ಸ್ಕ್ವೇರ್ ಫೀಟು, ಬರೀ 6,686 ರೂಪಾಯಿ. ಅಲ್ಲಿ ಮಾರ್ಕೆಟ್ ವ್ಯಾಲ್ಯೂ ಯಾರು ಕೂಡ 12,000 13,000 ಕಡಿಮೆ ಮಾರ್ತಾಯಿಲ್ಲ. 6,686 ಮಾತ್ರ ರೂಪಾಯಿ ಮಾತ್ರ. ಅದಕ್ಕೆ 15ನೇ ತಾರೀಕಿಂದ ರಿಜಿಸ್ಟ್ರೇಷನ್ ಓಪನ್ ಮಾಡ್ತಾ ಇದ್ದೇವೆ. 3 ಬೆಡ್ರೂಮ್ಗೆ 1,733 ಸ್ಕ್ವೇರ್ ಫೀಟು, 8,309 ರೂಪಾಯಿ. 1 ಸ್ಕ್ವೇರ್ ಫೀಟ್ಗೆ 1,44,00,000 ರೂಪಾಯಿ ಆಗ್ತದೆ. ಅಂದರೆ 1 ಬೆಡ್ರೂಮ್ಗೆ ಇರೋಂಥದ್ದು 760 ಸ್ಕ್ವೇರ್ ಫೀಟ್ 1 ಬೆಡ್ರೂಮ್ ಹೌಸ್ಗೆ 51 ಲಕ್ಷ. 3 ಬೆಡ್ರೂಮ್ ಇರೋವಂಥ ಕಡೆಗೆ 1,733 ಸ್ಕ್ವೇರ್ ಫೀಟ್ಗೆ ವೈಟ್ ಫೀಲ್ಡ್ನಲ್ಲಿ ಕೇವಲ 8,309 ರೂಪಾಯಿ ಪಡ್ಕೊಂಡು ಅಡಿಗೆ 1,44,00,000 ರೂಪಾಯಿಗೆ 3 ಬೆಡ್ರೂಮ್ ಹೌಸನ್ನು ವೈಟ್ ಫೀಲ್ಡ್ ಕೊಡಲಿಕ್ಕೆ ಅನೌನ್ಸ್ಮೆಂಟ್ ಮಾಡಿದೆ. ಈ ಬಿಲ್ಡಿಂಗ್ ಎಲ್ಲ ರೆಡಿಯಾಗಿದೆ. ಇದನ್ನು 15ನೇ ತಾರೀಕಿಂದನೇ ಯಾರು ಬೇಕಾದ್ರೂ ರಿಜಿಸ್ಟ್ರೇಷನ್ ಮಾಡಿಕೊಂಡು ಆನ್ಲೈನಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ದುಡ್ಡು ತುಂಬಿಕೊಂಡು ನಿಮ್ಮ ಪ್ರಯಾರಿಟಿಲಿ ತಾವು ಅದನ್ನು ಮಾಡ್ಕೊಳ್ಬೋದು. IT ಏನಿದೆ ಅದಕ್ಕೆ ಪ್ರತ್ಯೇಕವಾದಂಥ ರೂಲ್ಸ್ ಇದೆ, ಅದನ್ನು ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ.